ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇದು ನನ್ನ ಸೀಮಂತ ದಿನದ ವ್ಲಾಗ್. ಮೊದಲಿಗೆ ಟೀ ಹಾಗೆ ತಿಂಡಿಗೆ ಶಾವಿಗೆ ಉಪ್ಪಿಟ್ಟು ಮಾಡಿ ಎಲ್ರಿಗೂ ಹಾಕ್ಕೊಟ್ಟೆ. ಹಾಗೆ ಮಕ್ಕಳು ಕೂಡ ತಿಂತಾ ಇದ್ದಾರೆ. ಹಾಗೆ ನಾನು ಕೂಡ ಹಾಗೆ ಮನೆಯವರೆಲ್ಲರಿಗೂ ಕೊಟ್ಟವರೆಲ್ಲ ತಿಂದ್ಕೊಂಡ್ರು. ನಿಧಾನಕ್ಕೆ ಒಬ್ಬೊಬ್ಬರೇ ಎದ್ದು ರೆಡಿಯಾಗಿ ತಿಂಡಿ ಎಲ್ಲ ಮುಗಿಸ್ಕೊಳ್ತಾ ಇದ್ದಾರೆ. ಇನ್ನು ಒಂದು ಕಡೆಯಿಂದ ಅಡಿಗೆ ಎಲ್ಲ ಸ್ಟಾರ್ಟ್ ಮಾಡಿದ್ದೇವೆ. ನನ್ನ ಮನೆಯವರಂತೂ ಬೇಗನೆ ಎದ್ದು ಎಲ್ಲ ರೆಡಿ ಮಾಡ್ತಾಯಿದ್ರು ಅಡುಗೆಗೆಲ್ಲ. ಹಾಗೆ ನಾನು ಕೂಡ ಅವ್ರ ಜೊತೆ ನಿಂತ್ಕೊಂಡು ಸ್ವಲ್ಪ ಅಡುಗೆದೆಲ್ಲ ಮಾಡಿಕೊಟ್ಟೆ. ಇನ್ನು ಅಲ್ಲಿ ಒಂದೇ ಕಡೆ ಅಡುಗೆ ಮಾಡ್ತಾಯಿದ್ರೆ ಎಲ್ಲ ಆಗೋದಿಲ್ಲ ಅಂತ, ಬೇಗ ಆಗೋದಿಲ್ಲ ಅಂತ ಹೇಳಿ ಈ ಕಡೆ ಕೂಡ ಸ್ಟವಲ್ಲಿ ಅನ್ನಕ್ಕೆ ಇಟ್ಟಿದ್ದಾರೆ. ಹಾಗೆ ಇನ್ನೊಂದು ಕಡೆ ಅಕ್ಕ ಮತ್ತು ಭಾವ ಅವ್ರ ಮಗ ಇವರು ಕೂಡ ಬಂದರು ಅಷ್ಟರಲ್ಲಿ. ಇನ್ನು ಸೋನು ನನಗೆ ಆ ದಿನದೆಲ್ಲ ವೀಡಿಯೋನ ಅವಳೇ ಮಾಡಿಕೊಟ್ಲು. ಅಕ್ಕ, ಭಾವ, ಅಕ್ಕನ ಮಗ ಇವರು ಮೂರೇ ಬೆಳಿಗ್ಗೆ ಬಂದರು. ಅಂದರೆ ಅಕ್ಕನ ಮಗಳು ಸೋನು ಅಂದರೆ ಅಕ್ಕನ ಮಗಳು, ಅವಳಿಲ್ಲೇ ಇರೋದಲ್ಲ. ಸೊ ಹಾಗಾಗಿ ಅವ್ರು 3 ಜನ ಬಂದರು. ಇನ್ನು ವೀಡಿಯೋಸ್ ಎಲ್ಲ ನನಗೆ ಮಾಡಿಕೊಡ್ತಾಯಿದ್ಲು. ಸ್ವಲ್ಪ ಎಲ್ಲ ಅಡುಗೆ ಕೆಲಸ ಆಗ್ತಾಯಿತ್ತು. ಇನ್ನು ಮಕ್ಕಳಿಗೆ ಅಂತೂ ಬರುವಾಗ ಚಾಕ್ಲೇಟ್ಸ್ ಎಲ್ಲ ತಂದಿದ್ದರು. ಹಾಗೆ ಅದೇ ಒಂದು ಖುಷಿ ಅವರಿಗೆ. ಅದನ್ನು ಶೇರ್ ಮಾಡಿಕೊಂಡು ಅವರು ಆಟ ಆಡಿಕೊಂಡು ಅವರವರಷ್ಟಕ್ಕೆ ಇದ್ದರು. ಇನ್ನೂ ಅಡುಗೆ ಕೆಲಸ ಇನ್ನೂ ಕೂಡ ಇತ್ತಲ್ಲ. ಹಾಗೆ ಇನ್ನೂ ಸ್ವಲ್ಪ ಈರುಳ್ಳಿ, ಅದೇ ಹಸಿಮೆಣಸಿನ್ಕಾಯಿ ಎಲ್ಲ ಬೇಕಿತ್ತು, ಟೊಮೆಟೊ ಎಲ್ಲ ಬೇಕಿತ್ತು. ಹಾಗೆ ಅದನ್ನೆಲ್ಲ ಯಾವುದಕ್ಕೆಲ್ಲ ಎಷ್ಟೆಷ್ಟು ಬೇಕು ಅಂತ ನಾನು ರೆಡಿ ಮಾಡಿ ಕೊಟ್ಟೆ. ಇನ್ನು ಅತ್ತಿಗೆ ಅದನ್ನು ಕಟ್ ಮಾಡಿ ಕೊಟ್ಟರು. ಇನ್ನು ನಾನ್ ವೆಜ್ಜದ್ದು ಎಲ್ಲ ಅಡುಗೆ ಆದ ನಂತರನೇ ವೆಜ್ಜಿದ್ದು ಕೂಡ ಸ್ಟಾರ್ಟ್ ಮಾಡಿದ್ವಿ. ಈರುಳ್ಳಿ ಎಲ್ಲ ಬೇಕಿತ್ತು. ಹಾಗೆ ಎಲ್ಲದಕ್ಕೂ ತರಕಾರಿ ಹಾಗೆ ನುಣುಜಿ ಯಾವುದಕ್ಕೆಲ್ಲ ಬೇಕೆಲ್ಲದನ್ನು ಕೂಡ ನೀಟಾಗಿ ಕಟ್ ಮಾಡಿ ಕೊಟ್ಟರು. ಇನ್ನು ಅಡುಗೆ ಕೆಲಸ ಎಲ್ಲ ಮುಗಿಸಿ ಆದ ನಂತರ ಒಬ್ಬೊಬ್ಬರೇ ರೆಡಿಯಾಗಿ ಕೂತಿದ್ದಾರೆ. ಅದು ನನ್ನ ತಮ್ಮ, ಇದು ಅತ್ತಿಗೆ, ಇದು ಭಾವ, ಇನ್ನೊಂದು ಇದು ನನ್ನ ದೊಡ್ಡ ಅಣ್ಣ. ಹಾಗೆ ಅವರೆಲ್ಲ ಮಾತಾಡ್ಕೊಂಡೆಲ್ಲ ಕೂತಿದ್ದಾರೆ. ಇದು ಅಣ್ಣನ ಮಗ, ನನ್ನ ಮಗ. ಆಮೇಲೆ ಇದು ಅಮ್ಮ ಅಕ್ಕ ರೆಡಿ ಮಾಡ್ತಾ ಇದ್ದಾಳೆ. ಹಾಗೆ ಎಲ್ಲರೂ ಒಂದು ಕಡೆಯಿಂದ ರೆಡಿ ಆಗ್ತಾ ಇದ್ದಾರೆ. ನನ್ನ ಹಸ್ಬೆಂಡ್ ಅಂತೂ ಅಡುಗೆ ಕೆಲಸ ಎಲ್ಲ ಮುಗ್ದಿದೆ ಅಲ್ಲ, ಹಾಗಾಗಿ ಸುಮ್ಮನೆ ಕೂತಿದ್ದಾರೆ. ಅವರಿಗೆ ಅದೇ ಸಮಾಧಾನ, ಅಡುಗೆ ಕೆಲಸ ಆಗಿದೆ ಅಂತ. ಇನ್ನು ಅಕ್ಕ ನನಗೆ ಸಾರಿ ಎಲ್ಲ ಉಡಿಸಿ ಹೋಗಿ ಅಮ್ಮನ ರೆಡಿ ಮಾಡ್ತಾಯಿದ್ಲು. ಹಾಗೆ ನಾನು ಕೂಡ ಇನ್ನು ಬಳೆ ಹಾಗೆ ಹೂವೆಲ್ಲ ಮುಡ್ಕೊಂಡು ರೆಡಿ ಆದೆ. ಅಷ್ಟರಲ್ಲಿ ಅಕ್ಕಪಕ್ಕದ ಮನೆಯವರೆಲ್ಲ ಬಂದರು, ಇನ್ವೈಟ್ ಮಾಡಿದ್ದು ಬಂದರು. ಇನ್ನು ಬಡಿಸುವ ಶಾಸ್ತ್ರನೆಲ್ಲ ಶುರು ಮಾಡಿಕೊಂಡ್ರು. ಸೆಕೆಂಡ್ ಪ್ರೆಗ್ನೆನ್ಸಿ ಎಲ್ಲ, ಹಾಗಾಗಿ ಸೆಕೆಂಡ್ ಇದಕ್ಕೇನು ಅಷ್ಟು ಇದು ಶಾಸ್ತ್ರ ಏನೂ ಇಲ್ಲ. ಹಾಗೆ ಒಂದು ಗಮ್ಮತ್ತು ಥರ ಬಡಿಸೋ ಕ್ರಮ ಮಾಡ್ತಾರೆ ಅಷ್ಟೇ. ಅದನ್ನು ಮಾಡ್ತಾ ಇದ್ದಾರೆ.
ಇನ್ನು ಸ್ವೀಟ್ಸ್ ಎಲ್ಲ ಬಡಿಸುವ ಕ್ರಮ ಎಲ್ಲ ಮಾಡಿ ಆದ ನಂತರ ಅದನ್ನೆಲ್ಲ ಚೂರು ಚೂರು ತಿಂದು ತೆಗೆದಿಟ್ಟು ಆಮೇಲೆ ಊಟಕ್ಕೆ ಕೂಡ ಬಡಿಸಿದರು. ಎಲ್ರಿಗೂ ಊಟ ಕೂಡ ಬಡಿಸಿದ್ರು ಕೂರಿಸಿ. ಊಟನೆಲ್ಲ ಮುಗಿಸ್ಕೊಂಡ್ವಿ. ಇದಾಗಿತ್ತು ವ್ಲಾಗ್. ಇನ್ನು ಇಲ್ಲಿ ಎಲ್ಲ ಶಾಸ್ತ್ರ ಎಲ್ಲ ಆಗಿ ಆದ ನಂತರ ಮಧ್ಯಾಹ್ನ ನಂತರ ನಮ್ಮ ಮನೆಗೆ ಕರ್ಕೊಂಡು ಹೋಗಿದ್ರು. ಅಲ್ಲಿಗೆ ಮನೆಗೆ ಕರ್ಕೊಂಡು ಹೋಗಿದ್ರು. ಹಾಗೆ ಅಲ್ಲಿ ಕೂಡ ಸೇಮ್ ಶಾಸ್ತ್ರ ನೆಕ್ಸ್ಟ್ ಡೇ ಸೇಮ್ ಶಾಸ್ತ್ರ ಗಮ್ಮತ್ತೆಲ್ಲ ಮಾಡಿ ಬಡಿಸಿ ಕ್ರಮ ಮಾಡಿ ಮತ್ತೆ ಅಲ್ಲಿಂದ ನಾವು ವಾಪಸ್ ಮನೆಗೆ ಬಂದಿದ್ವಿ. ಈ ವ್ಲಾಗ್ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್.